ಹಾಯ್ ಎಲ್ಲೋ ನಮಸ್ಕಾರ ಬಾಸ್ ಎಲ್ರಿಗೂ. ನೀವು ನೋಡ್ತಿದ್ದೀರಾ ರಾಕಿ ಟಾಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಕಿ. ಸ್ನೇಹಿತರೆ, IPL 2025 ಆಲ್ರೆಡಿ ಅನೌನ್ಸ್ ಆಗಿದೆ ಯಾವಾಗ ಶುರು ಆಗ್ತಾಯಿದೆ ಅಂತ. ಮಾರ್ಚ್ 23ಕ್ಕೆ IPL 2025 ಸ್ಟಾರ್ಟ್ ಅಲ್ಲಿ ಅಂದರೆ ಕೋಲ್ಕತ್ತಾ ಸ್ಟೇಡಿಯಮಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಟೂರ್ನಮೆಂಟ್ಗೆ 2025ಗೆ ನಮ್ಮ RCB ಟೀಮಿಂದ ಯಾವೆಲ್ಲ ಬ್ಯಾಟಿಂಗ್ ಲೈನಪ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನಮ್ಮ RCBಯ ಕೋಚ್ ಆಗಿರುವಂಥ ಆ್ಯಂಡಿ ಫ್ಲವರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ RCBಯ ಬ್ಯಾಟಿಂಗ್ ಲೈನಪ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಒಂದು ಪ್ರೆಸ್ ಮೀಟ್ನಲ್ಲಿ RCBಯ ಕೋಚ್ ಆಗಿರುವಂತಹ ಆ್ಯಂಡಿ ಫ್ಲವರ್ ಅವರು RCBಯ ಬ್ಯಾಟಿಂಗ್ ಲೈನಪ್ ಬಗ್ಗೆ ಒಂದಷ್ಟು ಮಾತನಾಡಿದ್ದಾರೆ. ಯಾವೆಲ್ಲ ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ಲೈನಪ್ಪಲ್ಲಿ ಬರ್ತಾರೆ ಅಂದರೆ ಬ್ಯಾಟಿಂಗ್ ಲೈನಪ್ 6ಅಲ್ಲಿ ಟಾಪ್ ಆಫ್ ದಿ ಆರ್ಡರ್ನಲ್ಲಿ ಬರ್ತಾರೆ ಅನ್ನೋದನ್ನು ಮಾತನಾಡಿದ್ದಾರೆ. ಮೊದಲಿಗೆ ಓಪನಿಂಗ್ ಅಂತ ಬಂದರೆ RCB ಟೀಮ್ಗೆ 2025ಗೆ ಅದು ಮೊದಲಿಗೆ ಓಪನಿಂಗ್ ಅಂತ ಆ್ಯಸ್ ಯೂಶುವಲ್ಲು ನಮ್ಮ ಕಿಂಗ್ ಕೊಹ್ಲಿ, ಯಾವುದೇ ಥರದ ಚೇಂಜಸ್ ಇಲ್ಲದೆ ಕಿಂಗ್ ಕೊಹ್ಲಿ ಅವರು ಓಪನಿಂಗಲ್ಲಿ ಬರ್ತಾರೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಆ್ಯಂಡಿ ಫ್ಲವರ್ ಅವರು ಕನ್ಫರ್ಮ್ ಆಗಿ ಹೇಳಿದ್ರು. ನಮ್ಮ ಕಿಂಗ್ ಕೊಹ್ಲಿ ಅವರು ಓಪನಿಂಗಲ್ಲಿ ಕಾಣಿಸ್ಕೊಳ್ತಾರೆ. ಅವರ ಜೊತೆಗೆ ಒಂದು ಬಿಗ್ ಹಿಟ್ಟರ್ ಆಗಿರುವಂಥ ಓಪನಿಂಗಲ್ಲೇ ಡಿಮಿಲ್ ಬ್ಯಾಟಿಂಗ್ ಮಾಡುವಂಥ ಚಿಂದಿ ಉಡಾಯಿಸುವಂಥ ಬ್ಯಾಟ್ಸ್ಮನ್ ಆಗಿರುವಂಥ ಲಾಸ್ಟ್ ಇಯರ್ ಕೋಲ್ಕತ್ತಾದಲ್ಲಿ ಓಪನಿಂಗಲ್ಲಿ ಡಾಮಿನೇಟ್ ಮಾಡಿದ್ದಂಥ ಪಿಲ್ ಸಾಲ್ಟ್ ಅವರು, ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ ಆಗಿರುವಂಥ ಪಿಲ್ ಸಾಲ್ಟ್ ಅವರು ಕೊಹ್ಲಿ ಅವರೊಂದಿಗೆ ಓಪನಿಂಗ್ ಮಾಡ್ತಾರೆ ಅಂತ ಆ್ಯಂಡಿ ಫ್ಲವರ್ ಅವರು ಹೇಳಿದ್ದಾರೆ. ಒಂದು ಕಡೆ ಡಾಮಿನೇಟ್ ಮಾಡುವಂಥ ಪಿಲ್ ಸಾಲ್ಟ್ ಆದರೆ ಮತ್ತೊಂದು ಕಡೆ ಸ್ಲೋ ಆಗಿ ಸ್ಟಾರ್ಟ್ ಮಾಡುವಂಥ ವಿರಾಟ್ ಕೊಹ್ಲಿ ಅವರು, ಈ ಇಬ್ಬರ ಒಂದು ಜೋಡಿ 2025ನಲ್ಲಿ RCBನಲ್ಲಿ ಒಂದು ಕಮಾಲ್ ಮಾಡೋದ್ರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ. ಇನ್ನು ನೆಕ್ಸ್ಟು ನಂಬರ್ 3 ಸ್ಲಾಟ್ ನೋಡೋದಾದರೆ ಲಾಸ್ಟ್ ಕಳೆದ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿನಲ್ಲಿ ಬೊಂಬಾಟಾಗಿ ಪರ್ಫಾರ್ಮೆನ್ಸ್ ಮಾಡಿರುವಂಥ ನಮ್ಮ ರಜತ್ ಪಟಿದಾರ್ ಅವ್ರನ್ನ ನಂಬರ್ 3 ಸ್ಲಾಟ್ನಲ್ಲಿ ಆಡಿಸ್ತೀವಿ ಅಂತ ಸ್ವತಃ ಕೋಚ್ ಅವರು ಹೇಳಿದ್ದಾರೆ. ಇವರು ಒಂದು ನಂಬರ್ 3 ಸ್ಲಾಟ್ಗೆ ಸೂಟಬಲ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಪಿನ್ನರ್ಸ್ಗಳ ಮಾನ್ಸ್ಟರ್ ಇವರು. ಸ್ಪಿನ್ನರ್ಗೆ ಯಾವ ಥರ ಆಡ್ತಾರೆ ಅಂತ ನಾವೆಲ್ಲರೂ ನೋಡಿದ್ದೀವಿ. ಒಂದು ಮಿಡ್ಲ್ ಆರ್ಡರ್ಸ್ನಲ್ಲಿ ರನ್ಗಳನ್ನು ಪುಷ್ ಮಾಡುವಂಥ ಪ್ಲೇಯರು. ನಂಬರ್ 3ಗೆ ಸೂಟಬಲ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಇನ್ನು ನಂಬರ್ 4 ನೋಡೋದಾದರೆ ಲಿಯಾಮ್ ಲಿವಿಂಗ್ಸ್ಟನ್ನ ಆಡಿಸ್ತಾ ಇದ್ದಾರಂತೆ. ಲಿವಿಂಗ್ಸ್ಟನ್ನ ನಂಬರ್ 4 ಸ್ಲಾಟಲ್ಲಿ ಆಡಿಸ್ತಿದ್ದಾರೆ. ಇವರು ಕೂಡ ಫಾಸ್ಟ್ ಬೌಲರ್ ಇರಲಿ, ಸ್ಪಿನ್ ಬೌಲರ್ ಇರಲಿ, ಯಾವುದೇ ಬೌಲರ್ ಇರಲಿ ಚಚ್ಚಿ ಹೊಡೆಯೋಂಥ ಬ್ಯಾಟ್ಸ್ಮನ್ನು. ಬಿಗ್ ಹಿಟ್ಟಿಂಗ್ ಮಾಡುವಂಥ ಬ್ಯಾಟ್ಸ್ಮನ್ನು, ದೂರ ಹೊಡೆಯುವಂಥ ಸಿಕ್ಸರ್ಗಳು. ಇವರು ಕೂಡ ನಂಬರ್ 4 ಸ್ಲಾಟ್ನಲ್ಲಿ ಮಿಡ್ಲ್ ಆರ್ಡರ್ನಲ್ಲಿ ರನ್ಗಳನ್ನು ಪುಷ್ ಮಾಡುವಂಥ ಪ್ಲೇಯರು. ಇವರ ಬ್ಯಾಟಿಂಗು ಆಲ್ರೆಡಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ಬಿಗ್ ಬ್ಯಾಶ್ ಲೀಗ್ನಲ್ಲಿ. ಬೊಂಬಾಟಾಗಿ ಆಡ್ತಾ ಇದ್ದಾರೆ ಇವರು. ಲಿಯಾಮ್ ಲಿವಿಂಗ್ಸ್ಟನ್ನು ನಂಬರ್ 4 ಸ್ಲಾಟಲ್ಲಿ ಬರ್ತಾರೆ. ಇನ್ನು ನಂಬರ್ 5 ಸ್ಲಾಟ್ ನೋಡಿದ್ರೆ ನಮ್ಮ ಇಂಡಿಯನ್ ಪ್ಲೇಯರ್ ಆಗಿರುವಂಥ ವಿಕೆಟ್ ಕೀಪರ್ DK ರೀಪ್ಲೇಸ್ ಆಗಿರುವಂಥ ಜಿತೇಶ್ ಶರ್ಮಾ ಅವರು ನಂಬರ್ 5 ಸ್ಲಾಟಲ್ಲಿ ಆಡ್ತಾ ಇದ್ದಾರೆ. ಇವರೊಬ್ಬರು ಒಬ್ಬ ಒಳ್ಳೆ ಫಿನಿಷರ್ ಅಂತಲೇ ಹೇಳ್ಬೋದು. ಅವ್ರಿಗೆ ಒಂದು ಫಿನಿಷಿಂಗ್ ರೋಲನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸ್ಲಾಟ್ಗೆ ಸೂಟಬಲ್ ಪ್ಲೇಯರನ್ನೇ ಆಗ್ತಾರೆ ಜಿತೇಶ್ ಶರ್ಮಾ ಕೂಡ. ಒಂದಷ್ಟು ಲಾಸ್ಟ್ ಟೈಮಲ್ಲಿ ನಾವು ನೋಡಿದ್ದೀವಿ ಇವರು ಫಿನಿಷ್ ಮಾಡಿರೋವಂಥ ಸ್ಟೈಲ್ಗಳನ್ನು ನಾವು ನೋಡಿದ್ದೀವಿ. RCBಯಲ್ಲೂ ಅಷ್ಟೇ ಈಗ 2025ಅಲ್ಲಿ ನಂಬರ್ ಸ್ಲಾಟಲ್ಲಿ ಜಿತೇಶ್ ಶರ್ಮಾನ ನಾವು ಆಡಿಸ್ತಾ ಇದ್ದೀವಿ ಅಂತ ಕೋಚ್ ಅವರು ಹೇಳಿದರು. ಇನ್ನು ನಂಬರ್ 6 ಸ್ಲಾಟ್ ನೋಡೋದಾದರೆ ಟಿಮ್ ಡೇವಿಡ್, ನಮ್ಮ RCBಯ ಆಟಗಾರ ಆಗಿರುವಂಥ ಟಿಮ್ ಡೇವಿಡ್. ಇವರು ಕೂಡ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಒಳ್ಳೆ ಬೊಂಬಾಟ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. 88 ರನ್ಸ್ಗಳನ್ನ ಲಾಸ್ಟ್ ಮ್ಯಾಚಲ್ಲಿ ಬಿಸಾಕಿದ್ದಾರೆ. ಇವರು ಕೂಡ ಫಿನಿಷಿಂಗ್ ರೋಲನ್ನು ಚೆನ್ನಾಗಿ ನಿಭಾಯಿಸುವಂಥ ಆಟಗಾರ. ಯಾವುದೇ ಥರ ಇರಲಿ ಮ್ಯಾಚ್ ಫಿನಿಷಿಂಗ್ ಮಾಡುವಂಥ, ಗೆಲ್ಲಿಸ್ಕೊಡುವಂಥ, ಒನ್ ಹ್ಯಾಂಡಲ್ಲಿ ಗೆಲ್ಲಿಸುವಂಥ ಆಟಗಾರ. ಇವರು ಕೂಡ ಫಿನಿಶ್ ಮಾಡುವಂಥ ಎಲ್ಲ ಎಬಿಲಿಟಿ ಇವರಲ್ಲಿದೆ. ನಂಬರ್ 6 ಸ್ಲಾಟಲ್ಲಿ ಟಿಮ್ ಡೇವಿಡ್ನ ಆಡಿಸ್ತೀವಿ ಅಂತ ಸ್ವತಃ ನಮ್ಮ ಕೋಚ್ ಆಗಿರುವಂಥ ಆ್ಯಂಡಿ ಫ್ಲವರ್ ಅವರು ಹೇಳಿದರು. ಇನ್ನು ಕೃಣಾಲ್ ಪಾಂಡ್ಯ ನಂಬರ್ 7ಅಲ್ಲಿ ಆಡಿಸ್ತೀವಿ. ಬೈ ದ ವೇ ಎನಿ ಸಿಚುಯೇಷನ್ನು ಪಿಚ್ಚು ಇದನ್ನೆಲ್ಲ ನೋಡಿಕೊಂಡು ಚೇಂಜಸ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಒನ್ ಆಫ್ ದ ಮೋಸ್ಟ್
ಥಿಂಗ್ ಏನಂದರೆ ಇಲ್ಲಿ ಸಿಚುಯೇಷನ್ ತಕ್ಕಂತೆ ಕೃಣಾಲ್ ಪಾಂಡ್ಯ ಟಾಪ್ ಆಫ್ ದಿ ಆರ್ಡ್ರಲ್ಲೂ ಕೂಡ ಆಡ್ಬೋದು. ಸೊ ಇದು ನಮ್ಮ RCBಯ ಬ್ಯಾಟಿಂಗ್ ಲೈನಪ್ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ RCBಯ